ಅದನ್ನು ಹೇಳ್ಬೇಕಲ್ಲ. ಆಯ್ತಪ್ಪ, 3ನೇ ಬಾರಿ ಯಾರು ಗೆಲ್ಲಿ, 5ನೇ ಬಾರಿ ಯಾರು ಗೆಲ್ಲಿ, ನೋಡೋಣ. 3ನೇ ಬಾರಿ ಎಲ್ಲರೂ ಎಷ್ಟಾರು ಗೆಲ್ಲಿ. ಹಾಗಾದ್ರೆ ಕಾಂಗ್ರೆಸ್ನವ್ರು ಎಷ್ಟು ಬಾರಿ ಗೆದ್ದಿದ್ರು? ಎಷ್ಟು ಬಾರಿ ಗೆದ್ದಿದ್ರು ಅಲ್ಲ. ಸೋತ್ರಿ, ನಾವು ಸೋತು ಗೆದ್ದೇವೆ ಅಷ್ಟೇ. ನಾವು ಗೆದ್ದು ಸೋತಿದ್ದೀವಿ. ಯಾರು ಕರ್ನಾಟಕದಲ್ಲಿ ಏನಾಯ್ತು? ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ? ಸೋತೆ ಎಲ್ಲ ಗೆದ್ಬಿಟ್ಟು ಸೋತ್ಬಿಟ್ರ? ನೀವು ಗೆಲ್ಲೇ ಇಲ್ಲ ಕರ್ನಾಟಕದಲ್ಲಿ. ಇವತ್ತು ಒಂದು ಇತಿಹಾಸ ಏನ್ ಹೇಳ್ತದೆ ಅಂತಂದ್ರೆ, ನಿಮಗೆ ಈ ರಾಜ್ಯದ ಜನ ಆಶೀರ್ವಾದನೇ ಮಾಡಿಲ್ಲ. ಎಲ್ಲಿ ಬಿಡಪ್ಪ, ಈ ಕರ್ನಾಟಕ ಮಾತಾಡಯ್ಯ, ಡೆಲ್ಲಿನೂ ಮಾತಾಡೋಣ, ಕರ್ನಾಟಕನೂ ಮಾತಾಡೋಣ ಮಾಡ್ತಾರೆ. ಅದೇ ಸಂಪ್ರದಾಯದಂತೆ ಈ ವರ್ಷನೂ ಕೂಡ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನ ನಡೀತದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಭಾಷಣ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣ ಅಂತಂದ್ರೆ, ನಮ್ಮ ಸರ್ಕಾರ ಈ ವರ್ಷ ಏನು ಸಾಧನೆಗಳನ್ನು ಮಾಡಿದೆ ಮತ್ತೆ ಮುಂದಿನ ಗುರಿಗಳೇನು, ಇದನ್ನ ಸದನಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ರಾಜ್ಯಪಾಲರು ಸಾಧನೆಗಳನ್ನ ಹೇಳುವಾಗ ಸರ್ಕಾರ ಏನು ಸಾಧನೆಗಳನ್ನು ಮಾಡಿದೆ ಅಂತಕ್ಕಂಥದ್ದನ್ನ ಜನರು ಸದನದ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸರ್ಕಾರನೇ ಆ ಭಾಷಣವನ್ನು ಪ್ರಿಪೇರ್ ಮಾಡಿಕೊಟ್ರು ಕೂಡ ನಾವು ಬರೆದು ಕೊಟ್ಟದ್ದನ್ನೆಲ್ಲ ಮಾಡಲ್ಲ ಅವರು. ಅದು ಎಲ್ಲ ಕಾಲದಲ್ಲೂ ಆಗಿರ್ತಕ್ಕಂಥದ್ದು. ಬರ್ಕೊಡೋದು ಈಗಿನ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರಗಳು ಕೂಡ ಬರ್ಕೊಟ್ಟಿದ್ದಾರೆ. ಸಾಧ್ಯವಾದ ಮಟ್ಟಿಗೆ ಸತ್ಯವಾದ ವಾಸ್ತವಾಂಶಗಳನ್ನು ಜನರ ಸದನದ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಭಾಷಣದ ಮೇಲೆ ವಿಧಾನಸಭೆಯ ಹಿರಿಯ ಸದಸ್ಯರು ಮತ್ತು ಮಾಜಿ ಮಂತ್ರಿಗಳು ಶ್ರೀ ಜಯಚಂದ್ರ ಅವರು ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಮಂಡಿಸಿ ಅಲ್ಲಿ ಸಾರಿ ಇಲ್ಲಿ ಐವಾನ್ ಡಿಸೌಜ್ ಅವರು ಐವಾನ್ ಡಿಸೌಜ ಅವರು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನು ಮಂಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರು ಅದನ್ನು ಅನುಮೋದನೆ ಮಾಡಿದ್ದಾರೆ. ಈ
ಒಂದಿನ ನಿರ್ಣಯದ ಮೇಲೆ ಅನೇಕ ಜನ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮಾತನಾಡಿದ್ದಾರೆ. ಸುಮಾರು 16 ಜನ ವಿರೋಧ ಪಕ್ಷದ ನಾಯಕರಾದಿಯಾಗಿ ನಾರಾಯಣ ಸ್ವಾಮಿಯನ್ನು ಸೇರಿಸಿಕೊಂಡು 16 ಜನ ಮಾನ್ಯ ಸದಸ್ಯರುಗಳು ಭಾಷಣ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯವರು ಛಲವಾದಿ ಟಿ ನಾರಾಯಣ ಸ್ವಾಮಿ, ಸಿ.ಟಿ. ರವಿ, ಎಚ್. ವಿಶ್ವನಾಥ್, ಸುಶೀಲ್ ನಮೋಶಿ, ಪಿ.ಎಚ್. ಪೂಜಾರ್, ಕೆ.ಎಸ್. ನವೀನ್, ಎಸ್.ವಿ. ಸಂಕನೂರ ಇವರಿಷ್ಟು ಜನ ಬಿಜೆಪಿಯಿಂದ ಮಾತನಾಡಿದ್ದಾರೆ. ಕಾಂಗ್ರೆಸ್ನಿಂದ ಐವನ್ ಡಿಸೌಜಾ, ಯತೀಂದ್ರ ಎಸ್, ಟಿ.ಡಿ. ಶ್ರೀನಿವಾಸ್, ತಿಪ್ಪಣ್ಣಪ್ಪ ಕಮಕ್ನೂರ್, ನಾಗರಾಜು ಎಂ ಇಷ್ಟು ಜನ ಕಾಂಗ್ರೆಸ್ನಿಂದ ಮಾತಾಡಿದ್ದಾರೆ. ಜೆಡಿಎಸ್ನಿಂದ ಎಸ್.ಎಲ್. ಭೋಜೇಗೌಡ, ಟಿ.ಎಸ್. ಶರವಣ ಮತ್ತೆ ಗೋವಿಂದರಾಜ್ ಇವರು ಜೆಡಿಎಸ್ನಿಂದ ಮಾತನಾಡಿದ್ದಾರೆ. ಸುಮಾರು 9 ಗಂಟೆ 59 ನಿಮಿಷಗಳು ಮಾತಾಡಿದ್ದಾರೆ. 9 ಗಂಟೆ 56 ನಿಮಿಷ. ಅದರಲ್ಲಿ ಭಾರತೀಯ ಜನತಾ ಪಕ್ಷದವರು 4 ಗಂಟೆ 32 ನಿಮಿಷ, ಕಾಂಗ್ರೆಸ್ನವರು 2 ಗಂಟೆ 57 ನಿಮಿಷ, ಮತ್ತೆ ಜೆಡಿಎಸ್ನವರು 2 ಗಂಟೆ 30 ನಿಮಿಷ. ಒಟ್ಟು 9 ಗಂಟೆ 59 ನಿಮಿಷ. ಅಂದರೆ 1 ನಿಮಿಷ ಕಡಿಮೆ ಆಯಿತು. 10 ಗಂಟೆಗಳು 1 ನಿಮಿಷ ಕಡಿಮೆಯಾಗಿ 10 ಗಂಟೆಗಳ ಕಾಲ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕೆಲವರು ಟೀಕೆ ಮಾಡಿದ್ದಾರೆ, ಕೆಲವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಕೆಲವರು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚು ಟೀಕೆ ಮಾಡದ್ದೇ ಜಾಸ್ತಿ. ನಾನು ಅವರೆಲ್ಲರ ಟೀಕೆಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ಸ್ವಾಗತಿಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳಿರಬೇಕು. ಸರ್ಕಾರ ದಾರಿ ತಪ್ಪಿದಾಗ, ಸರ್ಕಾರ ತಪ್ಪು ನಿರ್ಣಯಗಳನ್ನು ಮಾಡಿದಾಗ, ಜನವಿರೋಧಿ ಕಾರ್ಯಕ್ರಮಗಳನ್ನು ಮಾಡಿದಾಗ, ಸಮಾಜ ವಿರೋಧಿ ಕೆಲಸಗಳನ್ನು ಮಾಡಿದಾಗ ಅದನ್ನು ಹೇಳ್ತಕ್ಕಂಥದ್ದನ್ನು ವಿರೋಧ ಪಕ್ಷದವರು ಮಾಡಬೇಕು ಅಂತೇಳಿ ನಾನು ಬಯಸ್ತೇನೆ. ವಿರೋಧಕ್ಕೋಸ್ಕರ ವಿರೋಧ ಮಾಡೋದಲ್ಲ. ಸತ್ಯವನ್ನು ಮರೆಮಾಚಿ ಸತ್ಯವನ್ನು ಮರೆಮಾಚಿ ಟೀಕೆ ಮಾಡಬಾರ್ದು. ಅದು ಪ್ರಜಾಪ್ರಭುತ್ವದ ಆರೋಗ್ಯಕರ ಬೆಳವಣಿಗೆಯಿಂದ
ಒಳ್ಳೆಯದಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ವಾಸ್ತವಾಂಶಗಳನ್ನು ಸದನದ ಮುಂದೆ ಇಡಬೇಕು, ಬೆಳಕು ಚೆಲ್ಲಬೇಕು. ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ಹೇಳಬೇಕು. ದಾಖಲಾತಿಗಳಿದ್ದರೆ ಆ ದಾಖಲಾತಿಗಳನ್ನು ಸದನದ ಮುಂದೆ ಇಡಬೇಕು. ಇದನ್ನು ನಾನು ಯಾವಾಗಲೂ ಕೂಡ ಸ್ವಾಗತ ಮಾಡ್ತೇನೆ, ಬಯಸ್ತೇನೆ. ಸರ್ಕಾರ ಕಳೆದ 1 ವರ್ಷದಿಂದ ಏನೇನು ಸಾಧನೆಗಳನ್ನು ಮಾಡಿದ್ದೀವಿ, ಆ ಸಾಧನೆಗಳನ್ನು ಎಲ್ಲನೂ ಕೂಡ ಇಡಲಿಕ್ಕಾಗಿಲ್ಲ. ರಾಜ್ಯಪಾಲರ ಭಾಷಣದ ಮೂಲಕ ಎಲ್ಲ ಸಾಧನೆಗಳನ್ನು ಕೂಡ ಪ್ರಸ್ತಾಪ ಮಾಡೋಕ್ಕಾಗಿಲ್ಲ. ಕೆಲವು ಪ್ರಮುಖ ಸಾಧನೆಗಳನ್ನು ಸದನ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ನೀವು ನಿಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಟೀಕೆಗಳನ್ನು ಮಾಡಿದ್ದೀರಿ. ಜೊತೆಗೆ ಇದು ಮೇಲ್ಮನೆ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ವಿದ್ಯಾವಂತರು, ಹೆಚ್ಚು ಬುದ್ಧಿವಂತರು, ಹೆಚ್ಚು ವಿಚಾರವಂತರು ಸದನಕ್ಕೆ ಬರ್ತಾರೆ. ಕೆಳಮನೆಗೂ ಬರ್ತಾರೆ, ಮೇಲ್ಮನೆಗೂ ಬರ್ತಾರೆ. ಅದಕ್ಕೆ ಚರ್ಚೆ ಪ್ರತಿ ಅಧಿವೇಶನದಲ್ಲೂ ಕೂಡ ಅದು ಎತ್ತರಕ್ಕೆ ಹೋಗಬೇಕು ಹೊರತು ಕೆಳಗಡೆ ಬರಬಾರ್ದು. ಪ್ರತಿ ವರ್ಷ ಎತ್ತರಕ್ಕೆ ಹೋಗಬೇಕು. ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಸದಾಶಯ. ಕಳೆದ 2023 ಏಪ್ರಿಲ್ ಮೇನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದರು. ಸುಮಾರು 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. ಅದಾದ ಮೇಲೆ 1 ವರ್ಷಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು. ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಜನ ನಮಗೆ ಹೆಚ್ಚು ಆಶೀರ್ವಾದವನ್ನು ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 3 ಉಪಚುನಾವಣೆಗಳು ನಡೆದವು. ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು. 3 ಉಪಚುನಾವಣೆಗಳಲ್ಲೂ ಕೂಡ ದೊಡ್ಡ ಅಂತರದಿಂದ ಗೆದ್ದಿದೆ. ಚನ್ನಪಟ್ಟಣದಲ್ಲಿ ಸುಮಾರು 25,000 ಅಂತರದಿಂದ ಗೆದ್ದಿದೆ. ಶಿಗ್ಗಾಂವ್ನಲ್ಲಿ 13,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದೆ. ಸಂಡೂರಿನಲ್ಲಿ 9,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದೆ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ನಾಡಿನ ಜನ ನಮ್ಮನ್ನ ಒಪ್ಕೊಂಡಿದ್ದಾರೆ. ಈಗ ನಾವು ಅಧಿಕಾರಕ್ಕೆ ಬಂದು ಮೇ 20ಕ್ಕೆ 2 ವರ್ಷಗಳಾಗುತ್ತೆ. ನಾವು ಚುನಾವಣಾ ಪೂರ್ವದಲ್ಲಿ ಅಂದರೆ 22ನೇ ಇಸ್ವಿನಲ್ಲಿ
22ನೇ ಇಸ್ವಿ, 2022ನೇ ಇಸ್ವಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು. ಜೂನ್ 11ನೇ ತಾರೀಕು ನಾವು 2022 ಮೇ 22 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 12ನೇ ತಾರೀಕು ನಾವು ಹೇಳಿದಂಥ 5 ಯೋಜನೆಗಳಲ್ಲಿ ಒಂದು ಯೋಜನೆಯನ್ನು ಜಾರಿ ಮಾಡಿದ್ರು. ಅದು ಜೂನ್ 11, 2023. ಆಮೇಲೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಈ ಯೋಜನೆಗಳನ್ನು ಜಾರಿ ಮಾಡಿದ್ರು. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಆಗಸ್ಟ್ 31ನೇ ತಾರೀಕು ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಸೊ 4 ಯೋಜನೆಗಳನ್ನು ಜಾರಿ ಮಾಡೋದು. ಆಮೇಲೆ ಡಿಸೆಂಬರ್ ತಿಂಗಳು ಇರಬೇಕು, 9 ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಗೃಹ ಜ್ಯೋತಿ ಯೋಜನೆ ಗುಲ್ಬರ್ಗಾದಲ್ಲಿ ಉದ್ಘಾಟನೆ ಮಾಡಿದ್ರು. ಮೈಸೂರಿನಲ್ಲಿ ಗೃಹಲಕ್ಷ್ಮಿ, ಶಿವಮೊಗ್ಗದಲ್ಲಿ ಯುವ ನಿಧಿ, ಅನ್ನಭಾಗ್ಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ, ಮತ್ತೆ ಶಕ್ತಿ ಯೋಜನೆ ವಿಧಾನಸೌಧದ ಮುಂದುಗಡೆ. ಎಲ್ಲ ಯೋಜನೆಗಳನ್ನು ಕೂಡ ನಾವು 1 ವರ್ಷದ ಒಳಗಡೆನೆ ಎಲ್ಲನೂ ಜಾರಿ ಕೊಟ್ಟು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಏನು ಭರವಸೆಗಳನ್ನು ಕೊಟ್ಟಿದ್ದೋ ಜನರಿಗೆ, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಇವುಗಳನ್ನು ಪ್ರಸ್ತಾಪ ಮಾಡ್ತೇವೆ. ನಾವು ಇವುಗಳನ್ನು ಘೋಷಣೆ ಮಾಡಿದಾಗ ಈ ಯೋಜನೆಗಳನ್ನು ವಿರೋಧ ಪಕ್ಷದವರು, ವಿಶೇಷವಾಗಿ ಬಿಜೆಪಿಯವರು, ಬರೀ ಕರ್ನಾಟಕದ ಬಿಜೆಪಿಯವರು ಅಷ್ಟೇ ಅಲ್ಲ, ದೇಶದ ಬಿಜೆಪಿಯವರು ನನ್ ಅದರ್ ದ್ಯಾನ್ ನರೇಂದ್ರ ಮೋದಿಜಿ ವಿರೋಧ ಮಾಡೋದು. ಈ ಯೋಜನೆಗಳನ್ನು ಜಾರಿ ಮಾಡಿಬಿಟ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ, ಇವುಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ರಾಜ್ಯ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಅಂತೇಳಿ ಟೀಕೆ ಮಾಡೋದು. ಕರ್ನಾಟಕದಲ್ಲೂ ಬಿಜೆಪಿಯವರು ಟೀಕೆ ಮಾಡಿದ್ರು, JDSನವರು ಕೂಡ ಟೀಕೆ ಮಾಡಿದರು. ಅದನ್ನು ಹೇಳಿ ನಂತರ ನಡೆದಂಥ ಚುನಾವಣೆಗಳಿದಾವಲ್ಲ, ಈಗ ಪಾರ್ಲಿಮೆಂಟ್ ಚುನಾವಣೆ ನಡೀತು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವರೇ ಬಿಜೆಪಿಯವರೇ
ಮ್ಯಾನಿಫೆಸ್ಟೋ ಹೊರಡಿಸಿದ್ರು. ಏನು ಮ್ಯಾನಿಫೆಸ್ಟೋ ಅನ್ನೋದು ಹೇಳಿದ್ರು? ಮೋದಿ ಕಿ ಗ್ಯಾರಂಟಿ, ಮೋದಿ ಕಿ ಗ್ಯಾರಂಟಿ. ಮೋದಿ ಕಿ ಗ್ಯಾರಂಟಿ. ಯಾರು ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದ್ರು ಅವರೇ ಮೋದಿ ಕಿ ಗ್ಯಾರಂಟಿ ಅಂತ ಘೋಷಣೆ ಮಾಡಿಕೊಂಡು ಚುನಾವಣೆಗೆ ಹೋದ್ರು. ಅಫ್ಕೋರ್ಸ್ ಅವ್ರು ಗೆದ್ದಿದ್ದಾರೆ. ನಾನು ಆಯ್ತಪ್ಪ, ನೀವು ಕೂತ್ಕೊಳ್ಳಿ ರವಿಕುಮಾರ್. ಈಗ ನೀವು ಜನಸಂಘ ಇದ್ದಾಗ ಹೆಂಗೆ ಗೆದ್ದಿದ್ರಿ ಅಂತಲೂ ಗೊತ್ತಿದೆ ಅಲ್ವಾ? ದೇಶಕ್ಕೆ ಗೊತ್ತಿಲ್ವಾ? ಜನಸಂಘದಲ್ಲಿ ಇದ್ದಾಗ ನೀವೇನೇನು ಮಾಡಿದ್ರಿ, ಎಷ್ಟೆಷ್ಟು ಗೆದ್ದಿದ್ರಿ ಅಂತ ದೇಶದಲ್ಲಿ ಇತಿಹಾಸ ಅಲ್ವಾ? ಬದಲಾವಣೆ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಇರೋದೇ ಬದಲಾವಣೆ ಆಗಲಿಕ್ಕೆ. 80ರಲ್ಲಿ ಎಷ್ಟು ಗೆದ್ದಿದ್ರಿ ನೀವು? ಭಾರತೀಯ ಜನತಾ ಪಕ್ಷ ಪ್ರಾರಂಭ ಆದಾಗ ಎಷ್ಟು ಗೆದ್ದಿದ್ರಿ? ಎರಡು ಗೆದ್ದಿದ್ರಿ. ಈಗ ಜಾಸ್ತಿ ಗೆದ್ದಿದ್ದೀರಿ. ಆದರೆ ಕಳೆದ ಬಾರಿಗಿಂತ ಕಡಿಮೆ ಗೆದ್ದಿದ್ದೀರಿ. ಅದನ್ನು ಹೇಳ್ಬೇಕಲ್ಲ. ಆಯ್ತಪ್ಪ, 3ನೇ ಬಾರಿ ಯಾರು ಗೆಲ್ಲಿ, 5ನೇ ಬಾರಿ ಯಾರು ಗೆಲ್ಲಿ, ನೋಡೋಣ 3ನೇ ಬಾರಿ ಎಲ್ಲರೂ ಎಷ್ಟಾರು ಗೆಲ್ಲಿ. ಹಾಗಾದ್ರೆ ಕಾಂಗ್ರೆಸ್ನವ್ರು ಎಷ್ಟು ಬಾರಿ ಗೆದ್ದಿದ್ರು? ಎಷ್ಟು ಬಾರಿ ಗೆದ್ದಿದ್ರು ಅಲ್ಲ. ಸೋತ್ರಿ, ನಾವು ಸೋತು ಗೆದ್ದೆವು ಅಷ್ಟೇ ವ್ಯತ್ಯಾಸ. ನಾವು ಗೆದ್ದು ಸೋತಿದ್ದೀವಿ. ಯಾರು ಮಾತಾಡೋದು? ಕರ್ನಾಟಕದಲ್ಲಿ ಏನಾಯ್ತು? ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ? ಸೋತೆ ಎಲ್ಲ ಗೆದ್ಬಿಟ್ಟು ಸೋತ್ಬಿಟ್ರ? ನೀವು ಗೆಲ್ಲೇ ಇಲ್ಲ ಕರ್ನಾಟಕದಲ್ಲಿ. ಇವತ್ತಿಗೆ ಒಂದು ಸಲ ಇತಿಹಾಸನೇ. ಇತಿಹಾಸ ಏನ್ ಹೇಳ್ತದೆ ಅಂತಂದ್ರೆ, ನಿಮಗೆ ಈ ರಾಜ್ಯದ ಜನ ಆಶೀರ್ವಾದನೇ ಮಾಡಿಲ್ಲ. ಎಲ್ಲಿ ಬಿಡಪ್ಪ, ಈ ಕರ್ನಾಟಕ ಮಾತಾಡಯ್ಯ. ಡೆಲ್ಲಿನೂ ಮಾತಾಡೋಣ, ಕರ್ನಾಟಕನೂ ಮಾತಾಡೋಣ. 77ರವರೆಗೆ 77ರವರೆಗೆ ಕಾಂಗ್ರೆಸ್ಸೇ ಗೆಲ್ತಿತ್ತಲ್ವಾ? ಮತ್ತೆ ಇಲ್ಲೇ ಈಗ ಒಂದೊಂದು ಕಾಲ ಬರ್ತದೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಂದೊಂದು ಕಾಲ ಬರ್ತದೆ. ನಾವು ಹೋದ ಸಾರಿ ಬಹಳ ಕಡಿಮೆ ಗೆದ್ದಿದ್ದು, ಈ ಸಾರಿ 100 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮುಂದಿನ ಸಾರಿ ನಿಮ್ಮನ್ನು ಧೂಳಿಪಟ ಮಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಆಯ್ತು ಬಿಡಪ್ಪ. ನೀವೀಗ ರವಿಕುಮಾರ್ ಮುಖ್ಯ ಸಚೇತಕರು ಮಾಡ್ಬಿಟ್ಟಿದ್ದಾರೆ. ಸ್ವಲ್ಪ ಗಂಭೀರವಾಗಿರೋದು ಕಲ್ತ್ಕೋಬೇಕು ನೀವು. ಈಗ ನೀವ್ ಹೇಳ್ದಂಗ್ ನಾನು ಹೇಳ್ತೀನಿ ಸರ್, ಮುಂದಿನ ಸಾರಿನೂ ನರೇಂದ್ರ ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸರ್. ಮುಂದಿನ ಸಾರಿನೂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನೇ ಆಗ್ತಾರೆ. ನೀವು ಒಂದಂಕಿಗೆ ನೋಡಿ, ಇದು ಮೋದಿ ಕಿ ಗ್ಯಾರಂಟಿ 2024. मोदी की गारंटी फिर एक बार हिंदी में है. सब झूठ. ಸುಮ್ ಕೂಡ್ರಿ, ಮಾತಾಡ್ಲವ್ರು ನೋಡಿ, ಯಾಕೆ ಮಾತಾಡ್ತೀರಿ? ಆಮೇಲೆ ಈಗ ಮಧ್ಯೆ ಮಾತಾಡಿದ್ರೆ ನಾನು ನನ್ನ ಫ್ಲೋ ಆಫ್ ಥಾಟ್ಸ್ ಇದೆಯಲ್ಲ, ತಪ್ಪು ಅದು ಕಟ್ಟಾಗ್ತದೆ. ನಿಮ್ಮ ಉದ್ದೇಶನೂ ಅದೇನೆ, ಬರ್ಕೊಂಡು ಹೇಗಾರು ಮಾಡಿ ನೀವು ಬರ್ಕೊಂಡು ಏನ್ ಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ನಾವು ಮಾತಾಡುವಾಗಲೂ ಸದಸ್ಯರು ಅದೇ ಮಾಡ್ತಾರೆ. ನಮಗೂ ಫ್ಲೋ ಹೋಗ್ಬಿಡ್ತದೆ ಅಂತ ನಾವ್ ಹೇಳ್ತೀವಿ, ಆದ್ರೂ ಬಿಡಲ್ಲ, ತಿರುಗಿಸ್ತಾರೆ. ಏನ್ ಮಾಡ್ತೀರಿ? ನಿಮ್ಮಿಂದ ಅಲ್ವಾ? ಬಿಡಿ, ಅವ್ರು ಮಾತಾಡ್ಲಿ. ನಾನು ಇಲ್ಲಿ ಕೂತಿರ್ಲಿಲ್ಲ ನಾರಾಯಣ ಸ್ವಾಮಿ, ಅಲ್ಲಿ ಕೂತಿದ್ದೆ. ಅಶೋಕ ಅವರು ಪ್ರಾರಂಭ ಮಾಡುತ್ತವಿಂದ ಕೊನೆಯವರೆಗೂ ಒಂದೇ ಒಂದು ಸಾರಿ ನಾನು ಎದ್ದಿದ್ದು. ಅದು ಏನು ಈಲ್ಡಾಗ್ತೀರಾ ಅಶೋಕ್ ಅವರೇ ಅಂತ ಕೇಳ್ಕೊಂಡು ನಾನು ನಿಂತ್ಕೊಂಡು ಕ್ಲಾರಿಫಿಕೇಶನ್ ಕೊಟ್ಟದ್ದು. ಮಧ್ಯೆ ಪುನಃ ಇಳ್ಳೇ ಇಲ್ಲ. ಕೊನೆಯವರೆಗೂ ಸುಮಾರು 3 ಗಂಟೆ ಭಾಷಣ ಮಾಡಿದ್ರು.
3 ಗಂಟೆ ಭಾಷಣ ಮಾಡಿದ್ರು ಕೂಡ ನಾನು ಬಹಳ ಗಂಭೀರವಾಗಿ ಕೇಳಿದ್ದೆ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ ಲೋಕಸಭಾ ಚುನಾವಣೆ ಬಗ್ಗೆ ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಿ, ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಆಗಿರ್ತದೆ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಕರ್ನಾಟಕದಲ್ಲಿ ಬಿಜೆಪಿಯವರು 2008 ಇರ್ಬೋದು, 2018 ಇರ್ಬೋದು, 13 ಇರ್ಬೋದು. ನೀವು 2 ಸಾರಿ ಅಧಿಕಾರ ಮಾಡಿದ್ದೀರಿ. 2018ರಿಂದ 2008ರಿಂದ 13ವರೆಗೆ ಮಾಡಿದ್ದೀರಿ. ಆಮೇಲೆ 19ರಿಂದ 23ವರೆಗೆ ಮಾಡಿದ್ದೀರಿ. ಯಾವಾಗಲಾದ್ರು ಒಮ್ಮೆ ಜನ ನಿಮಗೆ 113 ಕೊಟ್ಟಿದ್ದಾರಾ? 113 ಸ್ಥಾನ ಕೊಟ್ಟೇ ಇಲ್ಲ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಆಪರೇಷನ್ ಕಮಲ ಮಾಡ್ಕೊಂಡು ಬಂದಿರೋದು. ಯಾರಿಂದಾರ ಬರ್ರಿ, ಬಂದಿರೋದು ಆಪರೇಷನ್ ಕಮಲ ಅಲ್ವಾ? ಅವಾಗ ಇವರು ಅವ್ರು ನಮ್ಮ ಹತ್ರ ಇದ್ದೆ ಸರ್. ಆಗ ಈಗ ನಮ್ಮ ಇಲ್ಲಿದ್ದೆ ನೀನು ಅಂತ ಕಾಣಿಸುತ್ತೆ. ಗೊತ್ತಿದೆ ಅವ್ರಿಗೆ, ಇಲ್ಲೇ ಇದ್ರು. ಈಗ ಅಲ್ಲೂ ಗೊತ್ತಿದೆ, ಇಲ್ಲೂ ಗೊತ್ತಿದೆ. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಪ್ರತಿಭಟನೆ ಮಾಡಿದ್ರು ಆಪರೇಷನ್ ಕಮಲ ವಿರುದ್ಧ ಅವ್ರ ನೇತೃತ್ವದಲ್ಲಿ. ಅದು ಎಲ್ಲೇ ಆಗಲಿ, ನಾರಾಯಣ ಸ್ವಾಮಿ ಇಲ್ಲಿರಲಿ ಅಲ್ಲಿರಲಿ, ಪಕ್ಷದ ಪರವಾಗಿ ಕೆಲಸ ಮಾಡ್ತೀರಿ ಅನ್ನೋದು ಸಾಬೀತಾಗಿದೆ. ಅಲ್ಲ ಇಲ್ಲಿರಾಗ ಕಾಂಗ್ರೆಸ್ನಲ್ಲಿರುವಾಗ ಕಾಂಗ್ರೆಸ್ ಸಿದ್ಧಾಂತ ಹೋಗ್ಲತ್ತೀರಿ, ಅಲ್ಲಿ ಬಿಜೆಪಿಲಿರುವಾಗ ಬಿಜೆಪಿ ಸಿದ್ಧಾಂತ ಹೋಗ್ಲತ್ತೀರಿ. ತಾವು JDS ನಲ್ಲಿ ಇದ್ರಿ ಸರ್, ಜನತಾ ಪಾರ್ಟಿಯಿಂದ. ಸುಮ್ ಕುತ್ಕೊಳ್ರಿ, ಕೊಡಪ್ಪ. ಆಯ್ತಾ, ನೀ ಬರ್ಕೋ, ಆಮೇಲೆ ಕೊಡ್ತೀನಿ ಪರ್ಮಿಷನ್. ಆಯ್ತಪ್ಪ ಪೂಜಾರ್ರೆ, ಈಗ ನಿಮ್ಮ ಕತೆ ನಾನೆಲ್ಲ ಹೇಳಕ್ ಹೋಗಲ್ಲ. ನಾನು ತಮ್ಮದೇ ಕೃಪೆ ಸರ್. ಅದಕ್ಕೂ ಈಗ ಪೂಜಾರ್, ಸೀಟ್ ಕೊಡಲ್ಲ ನೀವು ನಮ್ಮ ಜೊತೆ ಇದ್ದವರು, ಆಮೇಲೆ ಹೋಗ್ರಿ ಅಲ್ಲಿಗೆ. ಮಾರ್ಗದರ್ಶನ ತಮ್ಮದೇ. ಅದಕ್ಕೂ ಸರಿ, ಈಗ ಅವೆಲ್ಲ ನಾನು ಹೇಳಕ್ಕಾಗತ್ತಾ? ನೀವೇನೇನು ಮಾತಾಡಿದ್ರಿ ನನ್ನ ಜೊತೆ ಎಲ್ಲ ಹೇಳಕ್ಕಾಗತ್ತಾ? ನಾನು ಹೇಳಬಾರ್ದು. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಡಿಸೆನ್ಸಿ. ಹೇಳಲ್ಲ ಪೂಜಾರರು, ನಾವು ಏನೇನು ಮಾತಾಡಿದೀವಿ ಅಂತ ಎಲ್ಲನೂ ಹೇಳಕ್ಕಾಗತ್ತಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಆಪರೇಷನ್ ಕಮಲದ ಮೂಲಕ ಅಧಿಕಾರ ಮಾಡಿದ್ದಾರೆ. 2019 ಇರ್ಬೋದು, 2008 ಇರ್ಬೋದು, ಯಾವತ್ತೂ ಮಾಡಿಲ್ಲ. ಮತ್ತೆ ಇವರು ಅಧಿಕಾರದಲ್ಲಿ ಇದ್ರಲ್ಲ, ಆಗ್ಲೂ ಮ್ಯಾನಿಫೆಸ್ಟೋಗಳನ್ನು ಬಿಡುಗಡೆ ಮಾಡಿದ್ರಿ. 2018ರಲ್ಲಿ ಬಿಡುಗಡೆ ಮಾಡಿದ್ರಿ, 2008ರಲ್ಲಿ ಬಿಡುಗಡೆ ಮಾಡಿದ್ರಿ, 2013ರಲ್ಲಿ ಬಿಡುಗಡೆ ಮಾಡಿದ್ರಿ. ನೀವು 400 ಭರವಸೆಗಳನ್ನು ಕೊಟ್ಟು 2018ರಲ್ಲಿ 600 ಭರವಸೆಗಳು ಕೊಟ್ಟು ನಾಟ್ ಇವನ್ 10% ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ನಾಟ್ ಇವನ್ 10%. ಇಲ್ಲೇ ಈ ಮನೆಯಲ್ಲೇ ಯಡಿಯೂರಪ್ಪನವರು ಹೇಳಿದರು, ಮುಖ್ಯಮಂತ್ರಿಗಳಾಗಿದ್ದಾರೆ. ಸಾಲ ಮನ್ನಾ ಮಾಡಿ ಅಂತೇಳಿ ಉಗ್ರಪ್ಪನವ್ರು ಕೇಳಿದಾಗ, ರಾಜಣ್ಣ ಜ್ಞಾಪಕ ಇದೆಯಾ? ಏನಂತ ಹೇಳಿದ್ರು ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಸಾಲ ಮನ್ನಾ ಮಾಡೋಕ್ಕೆ. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.